Dear students, I am Deepa SP, working as Assistant Professor and also the Head of Department of Sociology at Government First Grade College, Chikbalapura. Today, we are going to talk about Sociology of Mass Media and Communication. It's an orientation towards this particular paper. This is particularly to second year BA, the third semester, and the syllabus is there for Bengaluru North University and Bengaluru University, Bengaluru North University and Bengaluru University. ಇದು ಮೂರನೇ ಸೆಮಿಸ್ಟರ್ಗೆ BA ಸೆಕೆಂಡ್ ಇಯರ್ನಲ್ಲಿ ಬರುವಂತಹ ಒಂದು ಪತ್ರಿಕೆಯಾಗಿರುವಂತಹದ್ದು ಬೆಂಗಳೂರು ನಾರ್ತ್ ಉತ್ತರ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೋಶಿಯಾಲಜಿ ಆಫ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. ಈ ಒಂದು ತರಗತಿ, ಈ ಒಂದು ಓರಿಯೆಂಟೇಷನ್ ಯಾತಕ್ಕಾಗಿ ನಾವು ಮಾಡ್ತಾ ಇರುವಂಥದ್ದು ಅನ್ನೋದು ಬಂದಾಗ, ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಸೆಮೆಸ್ಟರ್ನಲ್ಲಿ ಯಾವ ವಿಷಯಗಳನ್ನು ಎಷ್ಟು ಅರಿತುಕೊಳ್ಬೇಕಾಗಿದೆ ಈ ಸಮಾಜಶಾಸ್ತ್ರ ಪತ್ರಿಕೆಯಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಿಮಗೆ ಇಲ್ಲಿ ತಿಳಿಸಲಾಗ್ತಾ ಬರುತ್ತೆ. ಟು ಲಿಸನ್ ಟು ದಿ ಕ್ಲಾಸಸ್ ಫರ್ದರ್ ಇನ್ಕ್ಲೂಡಿಂಗ್ ದಿಸ್, you may follow the YouTube channel Sync the Socio, and also you have to, as a students, join the class Google Classroom. Already I have given the class code to all the students, and you can also follow me on Telegram. Shortly I'll be giving you the website link also. ಈ ಒಂದು ಪತ್ರಿಕೆಯಲ್ಲಿ ಮುಖ್ಯವಾಗಿ 5 ಘಟಕಗಳನ್ನು ಅಧ್ಯಯನ ಮಾಡುವಂತಹದ್ದು. Mainly there are 5 modules which we have to study. The first module talks about introduction to communication, where we are going to talk about the definitions, the scope, the types of communication, and what are all the barriers are there for communication, and also the kind of functions that communication performs. All these things are discussed in this particular module. ಮೊದಲನೇ ಘಟಕದಲ್ಲಿ ನಾವು ಸಂವಹನದ ಬಗ್ಗೆ ಪ್ರಸ್ತಾವನೆಯನ್ನ ನೋಡುವಂತಹದ್ದು. ಇಲ್ಲಿ ಸಂವಹನೆಯನ್ನ ಕುರಿತು ವ್ಯಾಖ್ಯೆಗಳು, ಸ್ವಭಾವ, ವ್ಯಾಪ್ತಿ ಇವುಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಅದೇ ಪ್ರಕಾರವಾಗಿ ಸಂವಹನದಲ್ಲಿರುವಂತಹ ಪ್ರಕಾರಗಳು ಯಾವ್ಯಾವುದು ಅನ್ನುವಂಥದ್ದು, ಸಂವಹನಕ್ಕೆ ಇರುವಂತಹ ಅಡೆತಡೆಗಳು ಯಾವುದು ಮತ್ತು ಸಂವಹನದ ಕರ್ತವ್ಯಗಳನ್ನು ಕುರಿತು ಅಧ್ಯಯನ ಮಾಡಲಾಗುವಂತಹದ್ದು. ಹಾಗಾದ್ರೆ ನಾವು ತರಗತಿಯಲ್ಲಿ ಫಿಸಿಕಲಿ ನಾವು ಭೇಟಿಯಾದಾಗ ನಾವು ತರಗತಿಯಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ಇವಾಗ ನಾವು ಈ ಲಾಕ್ಡೌನ್ ಮತ್ತು ಈ COVID-19 ಇದೆಲ್ಲ ಸಿಚುವೇಶನ್ ಇರೋದ್ರಿಂದ, ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನಮ್ಮ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹದ್ದನ್ನು ನಾವು ಇಲ್ಲಿ ಕಾಣ್ತಾ ಬರ್ಬೋದು. ಸೊ ಹಾಗಾಗಿ ಮೊದಲನೇ ಮಾಡ್ಯೂಲ್ಗೆ, ಘಟಕ 1ಕ್ಕೆ ಒಂದು ಆಕ್ಟಿವಿಟಿ ಏನು ಇಲ್ಲಿ ನಾವು ಮಾಡುವಂಥದ್ದು ಅಂತ ಬಂದಾಗ, 12 ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ. 12 MCQs have to be answered in this particular chapter, from this particular chapter, and then the Google form will be attached in Google Classroom, and also the assignment will be announced in Google Classroom. Google Classroom ನಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀವಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತೇ ಇರುತ್ತೆ. ಅಲ್ಲಿ ನಾವು ಗೂಗಲ್ ಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅಲ್ಲಿ 12 MCQs ಅನ್ನ ಆನ್ಸರ್ ಮಾಡಲಿಕ್ಕೆ ಪ್ರಾವಿಷನ್ ಇರುವಂತಹದ್ದು. ಅದೇ ರೀತಿಯಾಗಿ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ 1ಅನ್ನ ಕಂಡಕ್ಟ್ ಮಾಡುವಂಥದ್ದು. ಆ ಟೆಸ್ಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಂದಾಗ, ನಿಮಗೆ 5 ಅಂಕಗಳ ಪ್ರಶ್ನೆಗಳನ್ನ 3 ಪ್ರಶ್ನೆಗಳು ಉತ್ತರ ಮಾಡಬೇಕಾಗತ್ತೆ. ಅದು ಯಾವ ಒಂದು ಪ್ರಶ್ನೆ ಪತ್ರಿಕೆ ಅಂತ ಬಂದಾಗ, ಪ್ರೀವಿಯಸ್ ಇಯರ್ಸ್ನ ಕ್ವಶನ್ ಪೇಪರ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ CBCS ಸಿಲೆಬಸ್ ಪ್ಯಾಟರ್ನ್ 2014-15 ಇಂದ ಇರುವಂತಹದ್ದು. ಸೊ ಈ ಥರ್ಡ್ ಸೆಮಿಸ್ಟರ್ ಪೇಪರ್ ನಮಗೆ 15 ಡಿಸೆಂಬರಿಂದ ಪ್ರಾರಂಭ ಆಗಿರುವಂತಹದ್ದು. ಅಲ್ಲಿಂದ ನೀವು ಬರಿಬೇಕಾಗ್ತಾ ಬರುತ್ತೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು. ಅದೇ ರೀತಿಯಾಗಿ ಈ ಆಕ್ಟಿವಿಟಿ 1ನಲ್ಲಿ ನಾವು ಮತ್ತೆ ಇನ್ನೂ ಒಂದು ಏನು ಮಾಡೋದು ಅಂತ ಹೇಳಿದ್ರೆ, ಒಂದು ಎಕ್ಸ್ಟರ್ನಲ್ ವಿಡಿಯೋವನ್ನ ಪ್ಲೇ ಮಾಡ್ತೇವೆ ನಾವು ಪಾಠ ಮಾಡಿದಾದ ನಂತರದಲ್ಲಿ. ಆ ಒಂದು ಎಕ್ಸ್ಟರ್ನಲ್ ವಿಡಿಯೋ ಆಧಾರದ ಮೇಲೆ ನಿಮಗೆ ಡಿಸ್ಕಷನ್ ಮಾಡಲಿಕ್ಕೆ, ಇಂಟರಾಕ್ಷನ್ ಮಾಡಲಿಕ್ಕೆ ಅವಕಾಶವನ್ನ ಕೊಡುವಂತಹದ್ದು. ಅದು ನಿಮಗೆ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಅನೌನ್ಸ್ ಮಾಡ್ತೇವೆ. ಎರಡನೇ ಘಟಕ, the second chapter that we are going to talk about is the mass communication. Here we are going to talk about again the definitions of mass communication, how it is different from communication as such,
And we're also talking about the features of mass communication, how mass communication originated will be explained in this particular chapter, and also we are going to talk about the sociological perspectives on mass communication. There are two to three different social thinkers who have explained about 6 to 7 perspectives, which will be covered and then get to know or reveal more and more about mass communication. In this particular unit, we are also going to talk about briefly about the print media and the electronic media. ಘಟಕ 2 ಸಮೂಹ ಸಂವಹನ ಅನ್ನುವಂಥದ್ದು. ಇಲ್ಲಿ ನಾವು ಈ ಸಮೂಹ ಸಂವಹನದ ವ್ಯಾಖ್ಯೆಗಳು ಯಾವ್ದ್ಯಾವುದು, ಇದರ ಲಕ್ಷಣಗಳು ಯಾವ್ಯಾವು, ಹಾಗೆಯೇ ಇದರ ಹುಟ್ಟು ಮತ್ತು ಪ್ರಾರಂಭದ ಕುರಿತಾಗಿ ಅಧ್ಯಯನವನ್ನ ಮಾಡುವಂಥದ್ದು. ಇದೇ ಒಂದು ಸಮೂಹ ಸಂವಹನದ ಮೇಲೆ ಅನೇಕ ಜನ ಸಮಾಜಶಾಸ್ತ್ರಜ್ಞರು ವಿಭಿನ್ನ ದೃಷ್ಟಿಕೋನಗಳನ್ನ ಪ್ರಸ್ತುತಪಡಿಸಿರುವಂತಹದ್ದು ನಮಗೆ ಗೊತ್ತಿರುವಂತಹ ವಿಷಯ. ಆ ವಿಭಿನ್ನ ದೃಷ್ಟಿಕೋನಗಳು ಯಾವುವು ಅನ್ನುವಂತಹದ್ದನ್ನ ನಾವು ಈ ಒಂದು ಘಟಕದಲ್ಲಿ ಅಧ್ಯಯನವನ್ನು ಮಾಡಲಾಗುವಂಥದ್ದು. ಅದೇ ರೀತಿಯಾಗಿ ಇದೇ ಒಂದು ಚಾಪ್ಟರ್ನಲ್ಲಿ ನಾವು ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಕುರಿತಾಗಿ ಅನೇಕ ವಿಚಾರಗಳನ್ನ ತುಂಬಾ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಹಾಗಾದ್ರೆ ಈ ಚಾಪ್ಟರ್ನ ಆಧಾರದ ಮೇಲೆ ಏನು ಆಕ್ಟಿವಿಟಿ ಇರುತ್ತೆ? So based on this particular unit, we are going to have 15 MCQs will be given to you in the form of Google format, and then you have to answer 15 ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನೀಡಬೇಕಾಗಿ ಬರುತ್ತೆ. ಅದೇ ರೀತಿಯಾಗಿ ಟೆಸ್ಟ್ 2, ಯಾಕೆ ಇಷ್ಟೊಂದು ಟೆಸ್ಟ್ಗಳು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು. CBCS ಪ್ಯಾಟರ್ನ್ ಆಫ್ ಎಜುಕೇಶನ್ ಸಿಸ್ಟಮ್ನಲ್ಲಿ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಆಗ್ತಾ ಇರಬೇಕು. ಸೊ ಹಾಗಾಗಿ ನಾವು ಚಾಪ್ಟರ್ಗೆ ಒಮ್ಮೆ ಒಂದೊಂದು ಟೆಸ್ಟ್ ಅನ್ನ ಕೊಡುವಂಥದ್ದು, ಬಹಳ ಸಿಂಪಲ್ ಆಗಿ ಇರುವ ಹಾಗೆ ನಾವು ಡಿಸೈನ್ ಅನ್ನ ಮಾಡಿರುವಂಥದ್ದು. ಸೊ ಇಲ್ಲಿ ಪ್ರೀವಿಯಸ್ ಇಯರ್ಸ್ನ ಕ್ವಶನ್ ಪೇಪರ್ನಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ 1 ಅಥವಾ 2 ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳ ಪ್ರಶ್ನೆಗಳನ್ನ ಉತ್ತರಿಸಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತಾ ಬರುವಂಥದ್ದು. ಇನ್ನ ಡಿಬೇಟ್ ಅನ್ನ ಒಂದು ಆರ್ಗನೈಸ್ ಮಾಡ್ಬೇಕಂತ ಪ್ಲಾನ್ ಮಾಡಿರುವಂಥದ್ದು. ಅದು ಏನು, ಅದರದ ಟಾಪಿಕ್ ಏನಿರಬಹುದು ಅನ್ನುವಂಥದ್ದು ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಮುಂದೆ ನಾವು ಅನೌನ್ಸ್ ಮಾಡ್ತಾ ಬರ್ತೇವೆ. ಈ ಒಂದು 2ನೇ ಚಾಪ್ಟರ್ ಮುಗಿದ ನಂತರದಲ್ಲೇ ನಿಮಗೆ ಬ್ಯಾಚ್ ನಂಬರ್ 1 ಸ್ಟೂಡೆಂಟ್ಸ್ ನೇಮ್ಸ್ ಅನ್ನ ಅನೌನ್ಸ್ ಮಾಡ್ತೇನೆ, ಡೇಟ್ಸ್ ಕೂಡ ಅನೌನ್ಸ್ ಮಾಡ್ತೇನೆ. ಅದು ಸೆಮಿನಾರ್ ಅನ್ನ ಮಾಡಬೇಕಾಗಿ ಬರುತ್ತೆ ವಿದ್ಯಾರ್ಥಿಗಳು. ಇದು ಬಹಳ ಪ್ರಮುಖವಾದಂತಹದ್ದು. ನಂತರದಲ್ಲಿ ಸ್ಕ್ರಾಪ್ ಬುಕಿಂಗ್ ಮೆಥಡ್ ಅನ್ನುವಂಥದ್ದು ಒಂದು ವಿಶಿಷ್ಟವಾದ ಒಂದು ಪ್ರಾಕ್ಟೀಸ್ ಅನ್ನ ನಾವು ಇಲ್ಲಿ ನಮ್ಮ ಸಮಾಜಶಾಸ್ತ್ರ ವಿಭಾಗ ಚಿಕ್ಕಬಳ್ಳಾಪುರ ಕಾಲೇಜ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹದ್ದು. ಇಲ್ಲಿ ನಾವು ನಿಮಗೆ ಯಾವ ರೀತಿಯಾಗಿ ಇದನ್ನ ಮಾಡಬೇಕು ಅನ್ನುವಂಥದ್ದೆಲ್ಲ ಸಂಪೂರ್ಣ ವಿವರಗಳನ್ನ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ನಿಮಗೆ ಒಂದು ಗೂಗಲ್ ಮೀಟ್ ನ ಒಂದು ಮೀಟಿಂಗ್ ನಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನ ನೀಡಲಾಗುವಂತಹದ್ದು. ಅಧ್ಯಾಯ 3 ಅಥವಾ ಘಟಕ 3, the module 3 consists of development of mass communication in India. So here we are going to talk about the EPS cycle, the elitist, the popular and the specialized cycle. What is this cycle talks about? The development of mass communication in India that we are going to talk about, and also we are going to concentrate specially on the electronic media and the print media, that is the newspapers, radio, television, cinema. All these are going to be the focus points in this particular module. We are going to talk about their development and their merits and demerits and their impact on the society exactly. ಘಟಕ 3ರಲ್ಲಿ ನಾವು ಸಮೂಹ ಸಂವಹನ ಅಭಿವೃದ್ಧಿ ಭಾರತದಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡುವಂಥದ್ದು. ಇಲ್ಲಿ EPS ವರ್ತುಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಅಂದ್ರೆ ಒಂದು ಗಣ್ಯ ವ್ಯಕ್ತಿಗಳ ಒಂದು ಸರ್ಕಲ್ ನಲ್ಲಿ ಆಗಿರಬಹುದು, ಅಥವಾ ತುಂಬಾ ಪಾಪ್ಯುಲರ್ ಆಗಿ ಅಂತ ಹೇಳಿದ್ರೆ ಬಹಳ ಸಾಮಾನ್ಯವಾಗಿ ಬರುವಂತಹದ್ದಾಗಿರ್ಬೋದು, ಮತ್ತು ಸ್ಪೆಷಲೈಸ್ಡ್ ಅಂತ ಹೇಳಿದ್ರೆ ವಿಶಿಷ್ಟವಾಗಿರುವಂತಹದ್ದು. ಈ ರೀತಿಯ ಒಂದು 3 ಸರ್ಕಲ್ ನಲ್ಲಿ ಯಾವ ರೀತಿಯಾಗಿ ಸಮೂಹ ಸಂವಹನ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನ ನಾವು ಅಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂತಹದ್ದು. ಅದೇ ರೀತಿಯಲ್ಲಿ ಈ ಹಿಂದಿನ ಒಂದು ಘಟಕದಲ್ಲಿ ನಾವು ತಿಳಿದುಕೊಂಡ ಹಾಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಭಾಗವಾದಂತಹ ವಾರ್ತಾಪತ್ರಿಕೆಗಳ ಕುರಿತಾಗಿ, ಸಂಚಿಕೆಗಳ ಕುರಿತಾಗಿ, ಬಾನುಲಿ ಅಂದ್ರೆ ರೇಡಿಯೋ, ದೂರದರ್ಶನ ಮತ್ತು ಚಲನಚಿತ್ರ ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗುವಂಥದ್ದು.
ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಆಕ್ಟಿವಿಟಿ ಅನ್ನುವಂಥದ್ದು ಬಂದಾಗ ನೀವು 15 ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕಾಗುತ್ತೆ. 15 multiple choice questions have to be answered, and then you will have to do a poster presentation. For that particular aspect, we are going to give you a topic will be announced via email, and then seminars have to be conducted, seminars have to be presented. For that, topics will be announced in the Google Classroom in when the chapter will be done, or even prior to that. And then there is going to be a experience sharing as a special invitee lecture from a special guest via Google Meet, that will be announced later in the Google Classroom. Apart from all these things, this is going to be the first and foremost assignment that we are going to talk about. All these time, what I kept on telling you, that you have to write 5 marks questions, 15 marks questions, etc., etc. All those things you have to write in a blue book or in a white paper or a ruled sheet, and then you have to scan them into a PDF format and then attach them in the Google Classroom. All those things how you have to do for this kind of a tutorial video, I have already put up in your WhatsApp groups, and then you would have joined the WhatsApp Google Classroom, and you will be knowing very well. So we shall have a practice session in the end of this month before the online classes begins on September 1st. Apart from that, the quiz have to be answered in Google form, which is going to be a part and parcel of internal assessment. Then seminar batch 2 will be announced, and then they have to take up the topics on their own choice, and then they have to do the presentation. And here again we have thought of an invited interaction session from a particular resource person whom we will be announcing the topic and the person and the date in future, because that is still in connection. I mean, like we are still having a communication with the resource person. ಇದು ಮೊದಲನೇ ಭಾಗದ ಒಂದು ನಾವು ಅಸೆಸ್ಮೆಂಟ್ ಅಂತ ಮಾಡ್ತಾ ಇರುವಂತದ್ದು, ಇಂಟರ್ನಲ್ ಅಸೆಸ್ಮೆಂಟ್ಗೆ. ಸೊ ಇಲ್ಲಿ ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ನೀವು 5, 10 ಅಥವಾ 15 ಅಂಕಗಳಿಗೆ ನೀವೇನು ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರಿತಾ ಹೋಗ್ತೀರಾ, ಅವುಗಳನ್ನ ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಡೌಟ್ ಆಗ್ತಾ ಬಂದಿರಬಹುದು ಇದುವರೆಗೆ. ಈಗಾಗಲೇ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಗೂಗಲ್ ಕ್ಲಾಸ್ ರೂಮ್ಗೆ ಜಾಯ್ನ್ ಆಗೋದು ಹೇಗೆ, ಅದರ ಮೂಲಕ ಅಸೈನ್ಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಈಗಾಗಲೇ ಕಳಿಸಿದ್ದೇನೆ. ಆ ವಿಡಿಯೋವನ್ನ ನೋಡಿದಾಗ ನಿಮ್ಗೆ ಸಂಪೂರ್ಣ ಮಾಹಿತಿಯಲ್ಲಿ ಸಿಗ್ತಾ ಬರುತ್ತೆ. ಸೊ ನೀವು ಉತ್ತರಗಳನ್ನ ಏನ್ ಬರಿತೀರಿ, ಅದು ಬ್ಲೂ ಬುಕ್ ಅಲ್ಲಾದ್ರೂ ಬರಿಬಹುದು, ರೂಲ್ಡ್ ಶೀಟ್ ಅಲ್ಲಾದ್ರೂ ಬರಿಬಹುದು, ಅಥವಾ ವೈಟ್ ಶೀಟ್ ಅಲ್ಲಾದ್ರೂ ಬರಿಬಹುದು. ಬರೆದು ನಿಮ್ಮ ಮೊಬೈಲ್ ನಲ್ಲಿ ಅದನ್ನ ಕ್ಯಾಮ್ ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿ ಅದನ್ನ PDF ಫಾರ್ಮ್ಯಾಟ್ ನಲ್ಲಿ ಗೂಗಲ್ ಕ್ಲಾಸ್ ರೂಮ್ಗೆ ಅಸೈನ್ಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಬರ್ಬೇಕಾಗತ್ತೆ. ಅದೇ ರೀತಿಯಾಗಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕ್ವಿಜ್ ಫಾರ್ಮ್ ನಲ್ಲಿ ಕೊಡಬೇಕಾಗತ್ತೆ. ಅದು ಗ್ರೇಡ್ ಮಾಡ್ತೀವಿ ನಾವು, ಅಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವೇನ್ ಕೊಟ್ಟಿರ್ತೀರಿ ಅದು ಸರಿಯೇ ಅಥವಾ ತಪ್ಪೇ ಅನ್ನುವಂಥದ್ದನ್ನ ನಾವು ನೋಡಿ ಅದಕ್ಕೆ ಅಂಕಗಳನ್ನ ಹಾಕ್ತಾ ಹೋಗ್ತೇವೆ. ಅದು ನಿಮ್ಗೆ ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ತಿಳಿದೋಗುತ್ತೆ ನಿಮ್ಗೆ ಏನ್ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತೆ 2ನೇ ಬ್ಯಾಚ್ ನ ಸೆಮಿನಾರ್ದು ವ್ಯಕ್ತಿಗಳು ಯಾರ್ಯಾರು, ಸ್ಟೂಡೆಂಟ್ಸ್ ಯಾರ್ಯಾರು ಅನ್ನುವಂತಹ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತೇವೆ. ಅದರಲ್ಲಿ ನೀವು ಸೆಮಿನಾರ್ ನ ಪ್ರೆಸೆಂಟೇಷನ್ ಮಾಡ್ತಾ ಬರಬೇಕಾಗುತ್ತೆ. ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಒಂದು ಇನ್ವೈಟೆಡ್ ಇಂಟರಾಕ್ಷನ್ ಸೆಷನ್ ಅನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿರುವಂತದ್ದು. ಅವ್ರ ಜೊತೆ ಇನ್ನು ಚರ್ಚೆ ನಡೀತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ನಿಮಗೆ ಸಮಯ ಮತ್ತು ಏನು ಟಾಪಿಕ್ ಏನಿರಬಹುದು ಮತ್ತು ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ನಮ್ಮ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಪೋಸ್ಟ್ ಮಾಡಲಾಗುತ್ತೆ. ಇದಾದ ನಂತರದಲ್ಲಿ ನಾವು ನೋಡುವಂಥದ್ದು 4ನೇ ಘಟಕ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಬರ್ತೇವೆ. ಮಾಧ್ಯಮ ಮತ್ತು ಪ್ರಜಾಸತ್ತೆಯ ನಡುವೆ ಇರುವಂತಹ ಸಂಬಂಧ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂತಹದ್ದು. ಸಮಾಜದ ಮೇಲೆ ಸಮೂಹ ಮಾಧ್ಯಮ ಯಾವ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಎನ್ನುವಂಥದ್ದನ್ನ ನೋಡುವಂಥದ್ದು. ಆರ್ಥಿಕ, ರಾಜಕೀಯ, ಗ್ರಾಮೀಣ ಈ ರೀತಿಯ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಪಾತ್ರ ಏನು ಅನ್ನುವಂಥದ್ದನ್ನು ಸಹ ನಾವು ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರುವಂಥದ್ದು.
The fourth module consists of media and democracy, where we are going to talk about media as a basis of democracy, how it is having its effect on mass media, on the society, and why the media is considered to be the fourth pillar of society that we are going to talk about. And also we are going to talk about the role of media in the development of a political field, educational field, or the urban field, the rural field, economic, social field, etc., etc. For this particular module, we are going to have activity number 4, where you are going to answer the 10 MCQs in the form of Google form. 10 ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀವು ಗೂಗಲ್ ಫಾರ್ಮ್ ನಲ್ಲಿ ಉತ್ತರಗಳನ್ನು ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ 10 ಅಂಕಗಳ ಪ್ರಶ್ನೆಗಳನ್ನ ನೀವು ಉತ್ತರಗಳನ್ನು ಬರಿಬೇಕಾಗಿ ಬರುತ್ತೆ. ಅದು ನಿಮಗೆ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಯಾವ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು ಅನ್ನುವಂಥದ್ದನ್ನ ನಿಮಗೆ ತಿಳಿಸಲಾಗುತ್ತೆ. ಇದೆಲ್ಲವೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡಿಕೊಂಡು ಮಾಡಬೇಕಾಗಿ ಬರುತ್ತೆ. PPT ಪ್ರೆಸೆಂಟೇಷನ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಟಾಪಿಕ್ಸ್ ಏನು ಅನ್ನುವಂಥದ್ದು ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಅನೌನ್ಸ್ ಮಾಡ್ತಾ ಬರ್ತೇವೆ. So the topics will be announced in the Google Classroom for PPT presentation for the students. And also there is going to be a special OCAL presentation. What is this special OCAL presentation? That we are going to announce in Google Classroom, and that is going to happen through Google Meet. And here comes the special announcement for activity 4, where I'm going to talk about already I have given an activity for you in the classroom, Google Classroom, that you have to write a small write-up. What for this small write-up? As we all know very well that we have an electronic newsletter in our department in Government First Aid College, Chikkaballapura, Sociology Department, Socio Splash. ಸೋಶಿಯೋ ಸ್ಪ್ಲಾಶ್ ಅನ್ನುವಂತಹ ಒಂದು ನಮ್ಮ ವಿದ್ಯುನ್ಮಾನ ವಾರ್ತಾಪತ್ರಿಕೆ ಏನಿದೆ ನಮ್ಮ ವಿಭಾಗದಲ್ಲಿ, ಅದನ್ನ ಹೆಚ್ಚು ಅಭಿವೃದ್ಧಿಗೊಳಿಸಲಿಕ್ಕೆ ನಿಮ್ಮಿಂದ ಅನೇಕ ರೀತಿಯ ಚಟುವಟಿಕೆಗಳು, ಆರ್ಟಿಕಲ್ಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ. ಅದರ ಬಗ್ಗೆ ಈಗಾಗಲೇ ನಿಮಗೆ ಆಕ್ಟಿವಿಟಿಯನ್ನ ಅನೌನ್ಸ್ ಮಾಡಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಟಾಪಿಕ್ ಅನ್ನು ನಾನು ನಿಮ್ಮ ಕ್ಲಾಸ್ನಲ್ಲಿ ಅನೌನ್ಸ್ ಮಾಡಲಿಕ್ಕೆ ಇರುವಂತದ್ದು ನಂತರದ ದಿನಗಳಲ್ಲಿ ನಾವು ನೋಡಬಹುದು. ಇದಾದ ನಂತರದಲ್ಲಿ ನಾವು ಈಗಾಗಲೇ 4 ಚಾಪ್ಟರ್ಸ್ ಅನ್ನ ಕವರ್ ಮಾಡಿದೀವಿ ಅಂತ ಹೇಳಿದಾಗ ಅಲ್ಲಿ ಅನೇಕ ಸಮಸ್ಯೆಗಳಿರಬಹುದು, ಡೌಟ್ಸ್ ಇರಬಹುದು. ಅವೆಲ್ಲವುಗಳನ್ನ ನಾವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಾವು ಗೂಗಲ್ ಮೀಟ್ ನಲ್ಲಿ 1-to-1 ಡೌಟ್ಸ್ ಅನ್ನ ಕ್ಲಾರಿಫಿಕೇಶನ್ ಮಾಡುವಂತದ್ದು, ಜೊತೆಯಲ್ಲೇ 4 ಮಾಡ್ಯೂಲ್ಗಳ ಬಗ್ಗೆ, ಘಟಕಗಳ ಬಗ್ಗೆ ಒಂದು ರಿವಿಷನ್ ಆಗುವಂತಹದ್ದನ್ನ ನಾವು ಇಲ್ಲಿ ಮಾಡ್ತಾ ಹೋಗ್ಬೋದು. There is going to be a 1-to-1 clarification of doubts in the Google Classroom via Google Meet, and there is going to be a revision on all the 4 modules. And definitely you are supposed to do a poster presentation as a part of your internal assessment, and then there is going to be a debate where the topic will be announced. ಮತ್ತು ಬ್ಯಾಚ್ 3 ಸೆಮಿನಾರ್ಗೆ ಹೆಸರುಗಳನ್ನ ಅನೌನ್ಸ್ ಮಾಡಲಾಗುತ್ತೆ. ಅವರು ಸೆಮಿನಾರ್ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಡೇಟ್ಸ್ ಎಲ್ಲ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಇದಾದ ನಂತರದಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಟರ್ನಲ್ ವಿಡಿಯೋ ಪ್ರೆಸೆಂಟೇಷನ್ ಇರುತ್ತೆ. ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಪೀರ್ ಇಂಟರಾಕ್ಷನ್. ಅಂದ್ರೆ ನಿಮ್ಮ ಸಮಾನ ವಯಸ್ಕರು ಯಾರಿದ್ದೀರಿ, ನಿಮ್ಮ ಕ್ಲಾಸ್ ನಲ್ಲಿ ಏನಿದ್ದೀರಿ ನೀವೆಲ್ಲ ಸ್ಟೂಡೆಂಟ್ಸ್, all of you will be given an opportunity to interact based on the video that will be presented to you in the Google Classroom. This is going to be a very special activity. And then here we have one small announcement that I'm going to do. The best 3 presentations will have a surprise gift which will be announced a day after the seminar or the poster presentation. The best scrapbook and posters will be announced with the certification of the department. ನಾವು ಯಾವ 3 ಬೆಸ್ಟ್ ಸೆಮಿನಾರ್ಗಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ. ಅದು ಸೆಮಿನಾರ್ಸ್ ಎಲ್ಲ ಮುಗಿದ ನಂತರದಲ್ಲಿ ಇಮಿಡಿಯೇಟ್ಲಿ ಅನೌನ್ಸ್ ಮಾಡ್ತೇವೆ. ಸ್ಕ್ರಾಪ್ ಬುಕ್ ಮತ್ತೆ ಪೋಸ್ಟರ್ಸ್ ಯಾವ್ದೆಲ್ಲ ತುಂಬಾ ಚೆನ್ನಾಗಿದೆ ಅಥವಾ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ಅವರಿಗೆಲ್ಲ ಸರ್ಟಿಫಿಕೇಟ್ ಅನ್ನ ಡಿಪಾರ್ಟ್ಮೆಂಟ್ ಇಂದ ಕೊಡಲಾಗುತ್ತೆ. ಇದು ನಮ್ಮಲ್ಲಿ ಇರುವಂತಹ ಒಂದು ಪದ್ಧತಿ, ನಿಮ್ಗೆಲ್ಲ ಬಹುಶಃ ಗೊತ್ತಿರುತ್ತೆ. ಆ ನಂತರದಲ್ಲಿ there is going to be more surprise announcements in the Google Classroom, especially for you, the 3rd semester students. Here comes the last chapter, that is communication as building a block for personality and
culture. Here we are going to talk about how man or a woman, that means to say members of the society, are going to extend themselves through communication. That we are going to discuss over here. And then there are new type of medias have come up comparatively, a decade after decade, a decade after decade. Many changes have taken place. All those things we are going to talk about. Of course, now we are using internet and web-based applications and all those things. Apart from all these things, what else extra applications are there which we don't know, which we are not used to? All those things will be tried to cover over here in either in the special video or in the main class itself. We shall try to cover it up within the semester itself. And then there is going to be a main the session. It's going to be an impact of COVID-19 on mass communication. That is going to be the main focus point of this particular chapter, because our total personality has changed, and then our cultural practices have changed. There are going to be a lot of changes in future as well as a part of our life. So all these things are going to be discussed in this particular module, either on the online media or offline mode. ಐದನೇ ಘಟಕದಲ್ಲಿ ನಾವು ವ್ಯಕ್ತಿತ್ವ ಮತ್ತು ಸಂಸ್ಕೃತಿಯ ಮೂಲವಾಗಿ ಅಥವಾ ಮೂಲ ವಸ್ತುವಾಗಿ ಸಂವಹನ ಹೇಗೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಇಲ್ಲಿರುವಂತಹದ್ದು. ಇಲ್ಲಿ ಮಾಧ್ಯಮದ ಮೂಲಕ ಸಮಾಜದ ವ್ಯಕ್ತಿಗಳು ತಮ್ಮನ್ನ ತಾವು ಹೇಗೆ ವಿಸ್ತರಣೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಅಧ್ಯಯನಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂತಹದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಸಂವಹನದ ಅಭಿವೃದ್ಧಿ ಹೇಗಾಗಿದೆ ಅನ್ನುವಂಥದ್ದು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಹೊಸ ಮಾಧ್ಯಮಗಳಾದಂತಹ ಅಂತರ್ಜಾಲ ಇರಬಹುದು ಅಥವಾ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಆಗಿರಬಹುದು, ಇವುಗಳನ್ನ ಕುರಿತು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನಗಳನ್ನ ಮಾಡುವಂಥದ್ದು. ತುಂಬಾ ಮುಖ್ಯವಾಗಿ ನಾವು ಇಲ್ಲಿ ಫೋಕಸ್ ಮಾಡಲಿಕ್ಕೆ ಇರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಈ ನಮ್ಮ COVID-19 ಏನಿದೆ ಇದರ ಒಂದು ಪ್ರಭಾವ ಮಾಸ್ ಕಮ್ಯುನಿಕೇಶನ್ ಅಥವಾ ಸಮೂಹ ಮಾಧ್ಯಮದ ಮೇಲೆ ಯಾವ ರೀತಿ ಬೀರಿದೆ, ನಮ್ಮ ಸಂವಹನದ ಮೇಲೆ ಯಾವ ರೀತಿ ಬೀರಿದೆ, ಅದು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಸಂಸ್ಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನುವಂಥದ್ದನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೆಚ್ಚು ಒತ್ತನ್ನು ನೀಡಿ ಚರ್ಚೆಯನ್ನ ಮಾಡಲಾಗುವುದು. Dear students, this COVID-19, exactly we are going to bring in this particular concept from the beginning of the chapter. Please do keep in mind, whether it is online mode, offline mode of teaching, we are going to talk about COVID-19 and its impact on each and every aspect of this particular paper. Then what is this particular activity for after this particular chapter that we are going to talk about? Here we are going to, you are going to submit any other remaining assignments which will be announced in the Google Classroom. All those things you have to submit within the due date. And then particularly on 5th module, you are going to have 10 MCQs which you have to answer. 10 ಬಹು ಆಯ್ಕೆ ಪ್ರಶ್ನೆಗಳನ್ನ ನೀವು ಉತ್ತರ ಮಾಡಬೇಕಾಗತ್ತೆ ಇದೇ ಒಂದು ಚಾಪ್ಟರ್ನ ಮೇಲೆ. ಉಳಿದಂತಹ ಇನ್ನ ಯಾವುದೇ ಅಸೈನ್ಮೆಂಟ್ಗಳನ್ನ ಅವುಗಳನ್ನ ನೀವು ಸಬ್ಮಿಟ್ ಮಾಡಲಿಕ್ಕೆ ಡ್ಯೂ ಡೇಟ್ ಅನ್ನ ಕೊಡಲಾಗುತ್ತೆ. ಆ ಡ್ಯೂ ಡೇಟ್ ಒಳಗಡೆಗೆ ಎಲ್ಲವನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಕೊನೆಯಲ್ಲಿ ನಾವು ಸ್ಕ್ರಾಪ್ ಬುಕ್ ಮೆಥಡ್ ಅಂತ ಈಗಾಗಲೇ ನಾವೇನು ಹೇಳಿದ್ವಿ ಅದರ ಒಂದು ಪ್ರೆಸೆಂಟೇಷನ್ ಇರುತ್ತೆ. ಅದು ಬಹಳ ಪ್ರಮುಖವಾಗಿ ಇರುವಂತಹದ್ದು ಅನ್ನೋದು ನಿಮ್ಗೆ ಎಲ್ಲ ಗೊತ್ತಿರುವಂತಹದ್ದು. ಈಗ ಇಷ್ಟೆಲ್ಲ ಚಾಪ್ಟರ್ಗಳಿಗೆ ನಾವು ಮಟೀರಿಯಲ್ ಹೇಗೆ ನಮಗೆ ಅನ್ನುವಂಥದ್ದು ಒಂದು ಕ್ವಶನ್ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರಬಹುದು. ಹೌ ಆರ್ ವಿ ಗೋಯಿಂಗ್ ಟು ಗೆಟ್ ದಿ ಮೆಟೀರಿಯಲ್ ಫಾರ್ ಆಲ್ ದೀಸ್ ಥಿಂಗ್ಸ್? ದಟ್ ಕುಡ್ ಬಿ ದಿ thing which is running in your mind. So there will be e-book links, study material links and online links. Everything will be provided in the Google Classroom. When you attend the Google Classroom the day one, you will have an idea as to how the links will be looking like, and then how you can download it or how you can visualize those things on your mobile and then make use of for your further examinations. Any doubts related to syllabus, submission of quiz, assignments, presentations or scrapbook presentations, everything will be, you can ask and then you can get the doubts cleared in a virtual meeting via Google Meet, which will be conducted before or on September 1st or on the day one of our online classes.
And then at the last, there is going to be an announcement of internal marks that you would have scored. And then also we are going to distribute the certificates. If it is going to be offline, then definitely we are going to have a different kind of the presentation of certificates. If it is going to be still even till after 90 days of the semester, it is going to be online mode, then the distribution of certificate is going to be the online mode itself. Dear students, thank you very much for listening all this particular, the orientation towards sociology of mass media and communication. And I hope that we are going to meet soon in Google Classroom, also in various other forms of media for teaching learning process, as already I have told you. ಸದ್ಯದಲ್ಲಿಯೇ ನಾವು ಗೂಗಲ್ ಕ್ಲಾಸ್ ರೂಮ್ನ ಮೂಲಕ ಎಲ್ಲರೂ ಭೇಟಿ ಆಗಲಿಕ್ಕೆ ಇರುವಂಥದ್ದು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇದು ಬೋಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಕಲಿಯುವಿಕೆಯ ಪ್ರಕ್ರಿಯೆ ಆಗಿರ್ಬೋದು, ನೀವೆಲ್ಲರೂ ರೆಡಿ ಇದ್ದೀರಿ ಅಂತ ಭಾವಿಸ್ತಾ ಈ ಒಂದು ಸೆಷನ್ ಅನ್ನ ಕೇಳಿದ ನಂತರದಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಇದ್ರೆ ನನ್ನ ಡೈರೆಕ್ಟ್ ಸ್ಟೂಡೆಂಟ್ಸು ನಿಮ್ಗೆಲ್ಲರಿಗೆ ಗೊತ್ತಿದೆ, ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಬಹುದು. ದಿ ಅದರ್ ಸ್ಟೂಡೆಂಟ್ಸ್ ಹೂ ಆರ್ following me on YouTube or Telegram or website can reach me through my email ID, that is sociosynopsis77@gmail.com. Thank you one and all for listening to this entire presentation.